ಲೋಕಾಯುಕ್ತ ಅಧಿಕಾರಿಗಳ ಸೂಚನೆಗೆ ಕವಡೆ ಕಾಸಿನ ಬೆಲೆ ಇಲ್ಲ. ಲೋಕಾಯುಕ್ತರ ಸೂಚನೆಯನ್ನ ಗಾಳಿಗೆ ತೂರಿದ ಅಧಿಕಾರಿಗಳು. ಲೋಕಾಯುಕ್ತರ ಉಡಾಫೆ ಮಾಡ್ತಿದ್ಯಾ ತಾಲೂಕಿನ ಆಡಳಿತ ವ್ಯವಸ್ಥೆ. ಅಧಿಕಾರಿಗಳು ಸೂಚಿಸಿದ ಯಾವುದೇ ಒಂದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ ಪುರಸಭೆ ಅಧಿಕಾರಿಗಳು. ತಾಲೂಕಿಗೆ ಉಪ ಲೋಕಾಯುಕ್ತ ಬಿ ವೀರಪ್ಪರವರು ಭೇಟಿ ಕೊಟ್ಟು 14 ದಿನ ಕಳೆದರೂ ಯಾವ ಒಂದು ಸಣ್ಣ ಕ್ರಮವನ್ನೂ ಸಹ ಪುರಸಭೆ ಅಧಿಕಾರಿಗಳಾಗಲಿ ಕೆಎಸ್ಆರ್ಟಿಸಿ ಇಲಾಖೆ ಅಧಿಕಾರಿಗಳಾಗಲಿ ತೆಗೆದುಕೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮಾರುತಿ ನಗರದಿಂದ ಹಿಡಿದು ವಿದ್ಯಾನಗರದವರೆಗೂ ಇದೇ ಕೊಳಕು ಪರಿಸ್ಥಿತಿಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಬಂದು ಪುರಸಭೆ ಅಧಿಕಾರಿಗಳಿಗೆ ಖಾಲಿ ನಿವೇಶನದ ಮಾಲೀಕರಿಗೆ ಸ್ವಚ್ಛಗೊಳಿಸುವಂತೆ ನೋಟಿಸ್ ನೀಡಲು ಸೂಚಿಸಿದರು ಹಾಗೂ ಚರಂಡಿ ರಸ್ತೆಗಳನ್ನು ಸರಿಪಡಿಸಲು ಹೇಳಿದರು. ಅದೇ ರೀತಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯಗಳಿಗೆ ಉಪಯೋಗಿಸುವ ಧರಣಿ ನಿಗದಿಪಡಿಸಿ ಬೋರ್ಡ್ ಹಾಕಲು ಸೂಚಿಸಿದರು. ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಲೋಕಾಯುಕ್ತ ಅಧಿಕಾರಿಗಳ ಸೂಚನೆಯನ್ನ ಈ ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ. ಊರಲ್ಲಿರ್ತಕ್ಕಂಥ ಮಾರುತಿ ನಗರ ಬಡಾವಣೆ ಇಲ್ಲಿ ಸುಮಾರು 100ರಿಂದ 150 ವಸತಿ ಮನೆಗಳಿದ್ದಾವೆ. ಆದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬಹಳಷ್ಟು ಅಧ್ವಾನ ಆಗಿದೆ, ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನಾಗರಿಕರು ಯಾರು ವಾಸ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚರಂಡಿಗಳೆಲ್ಲ ಕೊಳಕು ನಾರ್ತಾ ಇದ್ದಾವೆ, ಚರಂಡಿ ತೆಗೆಯೋರಿಲ್ಲ, ಮತ್ತು ರಸ್ತೆಗಳು ಕೂಡ ಅವ್ಯವಸ್ಥೆಯಿಂದ ಹಾಳಾಗಿ ಹೋಗಿದ್ದಾವೆ. ಆದರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಕಾಮಗಾರಿಯನ್ನು ಎಲ್ಲಿ ಬೇಕು ಅವರಿಗೆ ಬೇಕಾಬಿಟ್ಟು ರಸ್ತೆಗಳು ಅವಶ್ಯಕತೆ ಇಲ್ಲದೆ ಇರೋವಂಥ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ನೇರವಾದ ಜಾಗದಲ್ಲಿ ರಸ್ತೆಗಳನ್ನು ಮಾಡ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳೇ ಹೊಣೆ ಆಗಬೇಕಾಗ್ತದೆ. ಅಧಿಕಾರಿಗಳೇ ತಕ್ಷಣ ತಾವು ಎಚ್ಚೆತ್ಕೊಂಡು ಮಾರುತಿ ನಗರ ಬಡಾವಣೆಗೆ ತಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿ ನಾಗರಿಕರಿಗೆ ಏನೇನು ಸೌಲಭ್ಯ ಬೇಕು ಅನ್ನೋದನ್ನು ತಾವು ಮುಂದೆ ನಿಂತು ಮಾಡಿಸ್ಬೇಕು. ಚರಂಡಿ ಮಾಡ್ದೇನೆ ರಸ್ತೆ ಮಾಡ್ಲಿಕ್ಕೆ ಹೊರಟಿದ್ದು. ಇಲ್ಲಿ ಬಂದು ಕೌನ್ಸಿಲರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಮೊದಲು ಇಲ್ಲಿಗೆ ಬಂದು ಇವರ ಜೀವನ ನೋಡಿ ಸರ್, ಇಲ್ಲಿ ಎಲ್ಲ ಎಷ್ಟು ಕಷ್ಟವಾಗಿ ಬದುಕ್ತಾ ಇದ್ದಾರೆ ಅಂತ. ಚರಂಡಿ ನೀರಲ್ಲಿ ಎಷ್ಟು ಸೊಳ್ಳೆಗಳಿದ್ದಾವೆ, ಏನಿದೆ, ಎಷ್ಟು ದಿನ ಆಯ್ತಾ ಗೊತ್ತಿಲ್ಲ. ಇದನ್ನೆಲ್ಲ ಬಾಚಿಸಿ ಅವರೆಲ್ಲ ಇದು ಮಾಡಿ ದಯವಿಟ್ಟು ಇಲ್ಲಿ ಮಾರುತಿ ನಗರ ಡೆಂಗ್ಯೂ ಬರುತ್ತೆ ಅಂತ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಡೆಂಗ್ಯೂ ಕ್ಲೀನ್ ಮಾಡಬೇಕು, ಸೆನ್ಸಸ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಇಲ್ಲಿ ಯಾವುದೋ ಒಂದು ಕ್ರಮ ತಗೊಂಡಿಲ್ಲ ಅಂತ. ಎಷ್ಟು ದಿನ ಆಯ್ತಪ್ಪ ಇಲ್ಲಿ ಬಂದು ಕ್ಲೀನ್ ಮಾಡಿ? ಈಗ ಸಾಹೇಬ್ರು ಜನಸ್ಪಂದನ ಮನೆ ಕ್ಲೀನ್ ಮಾಡೋದಲ್ಲಪ್ಪ ಇದು. ವಾರ ಬಿಡಿ, ವಾರಕ್ಕೆ 2-3 ದಿನ ಕ್ಲೀನ್ ಮಾಡ್ಬೇಕಪ್ಪ. ಮೊದಲು ಇಲ್ಲಿ ಇರೋಂಥ ಜನಗಳನ್ನ ನೀವು ನೀಟಾಗಿ ನಡೆಸ್ಕೊಳಂತ ಕಲ್ಕೊಳ್ರಿ. ಮೊದಲು ನೀವು ಇಲ್ಲಿ ರೋಡ್ ಮಾಡೋಕ್ಕಿಂತ ಮೊದಲು ಹೊಸ ಚರಂಡಿ ಮಾಡಿರಿ, ನೀರು ಹರಿಯೋ ಥರ ಮಾಡಿರಿ. ಈ ಡಕ್ಕಲ್ಲಿ ಇರೋವಂಥ ನೀರನ್ನೆಲ್ಲ ಕ್ಲಿಯರ್ ಮಾಡಿರಿ. ರೋಗ ರುಜಿನಗಳನ್ನ ಮೊದಲು ತಡೆಗಟ್ರಿ ಅಷ್ಟೇ.